ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಲೀನಿಯರ್ ಇಕ್ವೇಷನ್ಸ್ ಇನ್ ಒನ್ ವೇರಿಯೇಬಲ್. ಇಲ್ಲಿ ಈ ಒಂದು ಲೀನಿಯರ್ ಇಕ್ವೇಷನ್ಸ್ ಇನ್ ಒನ್ ವೇರಿಯೇಬಲ್ ಅಂದರೆ ನಿಮಗೆಲ್ಲರಿಗೂ ಗೊತ್ತು. ಒನ್ ವೇರಿಯೇಬಲ್, ಟೂ ವೇರಿಯೇಬಲ್ ಮತ್ತು ಇನ್ನಿತರ ಈ ಒಂದು ಲೀನಿಯರ್ ಇಕ್ವೇಷನ್ಸ್ಗಳನ್ನು ಮತ್ತು ಅಲ್ಜೆಬ್ರಿಕ್ ಎಕ್ಸ್ಪ್ರೆಷನ್ಸನ್ನು ನೀವು ಸ್ಟಡಿ ಮಾಡಿರ್ತೀರ. ಸೊ ಇಲ್ಲಿ ಜಸ್ಟ್ ಈ ಒಂದು ಸೆಷನಲ್ಲಿ ಏನು ಮಾಡೋಣ, ಓನ್ಲಿ ಯೂಸಿಂಗ್ ಒನ್ ವೇರಿಯೇಬಲ್, ಓನ್ಲಿ ಒನ್. ಓಕೆ, ಈಗ ಒನ್ ವೇರಿಯೇಬಲ್ ಅಂದರೆ ಈ ಒನ್ ವೇರಿಯೇಬಲ್ಗಿಂತ ಮೊದಲು ನಾವೇನು ಅರ್ಥ ಮಾಡ್ಕೊಳ್ಳೋಣ, ಇಲ್ಲಿ ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್, ಸಮ್ ಎಕ್ಸಾಂಪಲ್ಸ್ ಆಫ್ ಎಕ್ಸ್ಪ್ರೆಷನ್ಸನ್ನು ನಾವಿಲ್ಲಿ ನೋಡೋಣ. ನಿಮ್ಗೆ ಗೊತ್ತು ಏನಪ್ಪ, 5x ಇದೊಂದು ಎಕ್ಸ್ಪ್ರೆಷನ್, ಆಮೇಲೆ 2x - 3 ಇದು ಒಂದು ಎಕ್ಸ್ಪ್ರೆಷನ್, 3x + y ಇದು ಒಂದು ಎಕ್ಸ್ಪ್ರೆಷನು. ಅದೇ ರೀತಿ x² + 1 ಇದು ಒಂದು ಎಕ್ಸ್ಪ್ರೆಷನ್ಸ್. ಇವು ಜಸ್ಟ್ ಇವು ಎಕ್ಸ್ಪ್ರೆಷನ್ಸ್. ಓಕೆ, 5x ಇದೊಂದು ಎಕ್ಸ್ಪ್ರೆಷನು, ಇದಕ್ಕೆ ನಾವು ಎಕ್ಸ್ಪ್ರೆಷನ್ ಅಂತೀವಿ. ಇದೊಂದು ಎಕ್ಸ್ಪ್ರೆಷನ್, ಇದೊಂದು ಎಕ್ಸ್ಪ್ರೆಷನ್, ಇದು ಒಂದು ಎಕ್ಸ್ಪ್ರೆಷನ್. ಬಟ್ ಇಕ್ವೇಷನ್ ಅಂದರೆ ಏನು? ಓಕೆ, ಇಕ್ವೇಷನ್ ಅಂದರೆ ಏನು ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಇಲ್ಲೇ ಈ ಲೀನಿಯರ್ ಇಕ್ವೇಷನಲ್ಲೇ ಇಕ್ವೇಷನ್ ಒಂದು ಬೇರೆ ಬರುತ್ತೆ, ಎಕ್ಸ್ಪ್ರೆಷನ್ ಒಂದು ಬೇರೆ ಬರುತ್ತೆ. ಇಕ್ವೇಷನ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ 5x = 25 ಇದು ಒಂದು ಇಕ್ವೇಷನ್. ಕನ್ನಡದಲ್ಲಿ ಹೇಳಬೇಕಂದ್ರೆ ಸಮೀಕರಣ. ಓಕೆ, ಇದು ಒಂದು ಇಕ್ವೇಷನ್. ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಇಕ್ವ್ಯಾಲಿಟಿ ಇರಬೇಕದು. ಓಕೆ, ಇಕ್ವ್ಯಾಲಿಟಿ ಇತ್ತಂದ್ರೆ ಅದು ಏನಾಗತ್ತಾ, ಇಕ್ವೇಷನ್ ಆಗತ್ತಾ. ಇಫ್ ಸಪೋಸ್ ಇದು ಇಕ್ವ್ಯಾಲಿಟಿ ಇಲ್ಲ ಅಂದ್ರೆ ಏನಾಗತ್ತೆ, ಅದು ಎಕ್ಸ್ಪ್ರೆಷನ್ ಆಗತ್ತಾ. ಅರ್ಥ ಆಯ್ತಾ? ಎಕ್ಸ್ಪ್ರೆಷನು ಮತ್ತು ಇಕ್ವೇಷನ್ ನಡುವಿನ ಡಿಫ್ರೆನ್ಸ್ ಇದು. ಓಕೆ, ಈಗ ನಿಮಗೆ ಫಾರ್ ಎಕ್ಸಾಂಪಲ್ ಆಗಿ ಹೇಳಬೇಕಂದ್ರೆ ನೀವು ಇಲ್ಲಿ ನೋಡ್ಬೋದು. ಈಗ ನಿಮಗೆ ಗೊತ್ತಾಯಿತು ಎಕ್ಸ್ಪ್ರೆಷನ್ಸ್ ಮತ್ತು ಇಕ್ವೇಷನ್ಸು. ಓಕೆ, ಇಕ್ವೇಷನ್ಸ್ ಅಂದ್ರೇನು, ಇಕ್ವ್ಯಾಲಿಟಿ ಇರಬೇಕು. ಅರ್ಥ ಆಯ್ತಾ? ಸೊ ಈಗ ನಾವಿಲ್ಲಿ ಏನು ಮಾಡೋಣ, ಒಂದು ಉದಾಹರಣೆ ಹೇಳ್ತೀನಿ ನಾನು ನಿಮಗೆ. ಇಲ್ಲಿ ಇಕ್ವೇಷನ್ ಆಯಿತು ಮತ್ತು ಎಕ್ಸ್ಪ್ರೆಷನ್ಸ್ ಆಯಿತು, ಬಟ್ ಇಲ್ಲಿ ಲೀನಿಯರ್ ಇಕ್ವೇಷನ್ ಅಂದರೆ ಏನು? ಓಕೆ, ಈಗ ಲೀನಿಯರ್ ಎಕ್ಸ್ಪ್ರೆಷನ್ ಬೇರೆ ಆಗುತ್ತೆ. ಮತ್ತು ಎಕ್ಸ್ಪ್ರೆಷನ್ ಅಂದರೆ ಏನಪ್ಪ, ಲೀನಿಯರ್ ಎಕ್ಸ್ಪ್ರೆಷನ್ಸ್. ಲೀನಿಯರ್ ಅಂದರೆ ಏನು, ಓನ್ಲಿ ಒನ್. ಓಕೆ, expressions we use to form the equations are linear. This means ಅಂದ್ರೆ ಏನು, highest power of the variable appearing in the expression is 1. ಇದು linear equation ಆಗುತ್ತೆ. ಓಕೆ, ಇದು ಲೀನಿಯರ್ ಎಕ್ಸ್ಪ್ರೆಷನ್. ಇಲ್ಲಿ ಲೀನಿಯರ್ ಎಕ್ಸ್ಪ್ರೆಷನ್ ಉದಾಹರಣೆ ಏನಪ್ಪ, ಇದು ಒಂದು ಲೀನಿಯರ್ ಎಕ್ಸ್ಪ್ರೆಷನು. 2x ಅಂದರೆ ಇದೊಂದು ಲೀನಿಯರ್ ಎಕ್ಸ್ಪ್ರೆಷನು. ಆರ್ 2x + 1 ಇದು ಒಂದು ಲೀನಿಯರ್ ಎಕ್ಸ್ಪ್ರೆಷನು. ಅಥವಾ 12 - 5y ಇದು ಒಂದು ಲೀನಿಯರ್ ಎಕ್ಸ್ಪ್ರೆಷನ್ನು. ಅರ್ಥ ಆಯ್ತಾ? ಇದೇನು, ಇವು ಲೀನಿಯರ್ ಎಕ್ಸ್ಪ್ರೆಷನ್ಸ್. ಬಟ್ ಫಾರ್ ಎಕ್ಸಾಂಪಲ್ ಈಗ x² + 1 ಇದೇನಾಗತ್ತಾ, ಇದು ಲೀನಿಯರ್ ಎಕ್ಸ್ಪ್ರೆಷನ್ ಆಗತ್ತಾ? ಇಲ್ಲ, ಇದು ಆಗೋದಿಲ್ಲ. ಅಥವಾ ಇದು y + y² ಆಗೋದಿಲ್ಲ. ಆಮೇಲೆ ಇದು ಏನು, ಇವು ಸ್ಕ್ವೇರ್ ಅದಲ್ಲ, ಸ್ಕ್ವೇರ್, ಕ್ಯೂಬ್ ಅಥವಾ x³ + 1 ಇದು ಕೂಡ ಲೀನಿಯರ್ ಎಕ್ಸ್ಪ್ರೆಷನ್ ಆಗೋದಿಲ್ಲ. ಯಾಕೆ? ಹಿಯರ್ ಹೈಯೆಸ್ಟ್ ಪವರ್ ನೋಡಿ, ಹೈಯೆಸ್ಟ್ ಪವರ್ ಏನಿರಬೇಕು, 1. ನೋಡಿ ಇಲ್ಲಿ 1 ಇದೆ, ಇದು 1 ಇದೆ, ಇದು 1 ಇದೆ. ಹೈಯೆಸ್ಟ್ ಪವರ್ 1 ಇತ್ತಂದ್ರೆ ಅದು ಲೀನಿಯರ್ ಎಕ್ಸ್ಪ್ರೆಷನ್ ಆಗತ್ತಾ. ಇಲ್ಲೇನಿದೆ, ಹೈಯೆಸ್ಟ್ ಪವರು 2 ಅದ, ಇಲ್ಲಿ 3 ಅದ. ಅಂದರೆ ಹೈಯೆಸ್ಟ್ ಪವರ್ HP, ಹೈಯೆಸ್ಟ್ ಪವರ್ ಆಫ್ ವೇರಿಯೇಬಲ್ ಈಸ್ ಗ್ರೇಟರ್ ದ್ಯಾನ್ 1. ಸೊ ಅದಕ್ಕೆ ಇವು ಲೀನಿಯರ್ ಎಕ್ಸ್ಪ್ರೆಷನ್ ಆಗೋದಿಲ್ಲ.
ಓಕೆ. ಈಗ ನಾನು ನಿಮಗೆ ಇಲ್ಲಿ ಆ್ಯನ್ ಅಲ್ಜಬ್ರಿಕ್ ಇಕ್ವೇಷನ್ ಈಸ್ ಆ್ಯನ್ ಇಕ್ವಾಲಿಟಿ ಇನ್ವಾಲ್ವಿಂಗ್ ಅ ವೇರಿಯಬಲ್ಸ್, ಇದ್ರ ಬಗ್ಗೆ ಒಂದು ಅರ್ಥ ಮಾಡಿಸ್ತೀನಿ ನಿಮ್ಗೆ ಒಂದು ಎಕ್ಸಾಂಪಲ್ಲು. ಎಸ್, ಸಿಯರ್ ಇಲ್ಲಿ ಆ್ಯನ್ ಅಲ್ಜಬ್ರಿಕ್ ಇಕ್ವೇಷನ್, ಇದೊಂದು ಇಕ್ವೇಷನ್ ನೋಡಿ. ಇಕ್ವಾಲಿಟಿ ಇತ್ತಂದ್ರೆ ಅದು ಇಕ್ವೇಷನ್. ಓಕೆ, ಈ ಒಂದು ಇಕ್ವೇಷನಲ್ಲಿ ಏನೇನು ಇರುತ್ತಾ, ಇದು ಟೋಟಲ್ ಏನು, ಇದೊಂದು ಇಕ್ವೇಷನ್. ಓಕೆ, ಆಮೇಲೆ ಇವೇನದಾವಲ್ಲ ನೋಡಿ 2x ಇದು ವೇರಿಯೇಬಲ್ ಅಂತ ಇಲ್ಲಿ ಇದು ಈಕ್ವಾಲಿಟಿ ಇದೆ. ಓಕೆ, ಸೊ ಈಗ ಇದು LHS ಲೆಫ್ಟ್ ಹ್ಯಾಂಡ್ ಸೈಡ್ 7, ಇದು RHS. ಅಂದರೆ ಒಂದಕ್ಕೊಂದು ಏನಿರುತ್ತಾ ಈಕ್ವಾಲಿಟಿ ಇರುತ್ತೆ, ಅದು ಈಕ್ವಾಲಿಟಿ ಇರುತ್ತಾ. ಇಲ್ಲೇನಾಗತ್ತಾ, ಇದನ್ನು ಈಗ ಸಪೋಸ ನೀವು ಇದನ್ನು ಸಾಲ್ವ್ ಮಾಡಿದ್ರಿ ಅಂದರೆ ಏನಾಗತ್ತಾ, ಈಗ 2x ಜಸ್ಟ್ ಇಯರ್ ನೋಡಿ 2x - 3 = 7, 2x = 7 + 3 ಅಂದರೆ 10 ಆಯಿತು. ಅಂದರೆ x = 5. x = 5 ಇಸ್ ದ ಸೊಲ್ಯೂಷನ್ ಆಫ್ ದಿಸ್ ಇಕ್ವೇಷನ್. ಇದು ಸೊಲ್ಯೂಷನ್ ಆಯಿತು, ಅರ್ಥ ಆಯ್ತಾ, ಇದು ಸೊಲ್ಯೂಷನ್. ಈಗ ನೀವು ಇದು x = 5 ಇಲ್ಲಿ ಪುಟಪ್ ಮಾಡಿ, ಆ LHS ಅಲ್ಲಿ ಮಾಡಿ 2 × 5 - 3 ಅಂದರೆ ಏನು 7 ಆಯಿತು. RHS ಏನಿದೆ 7 ಇದೆ, ಅಂದರೆ LHS = RHS ಆಯಿತು. ಸೊ ಇದು ಒಂದು ಇಕ್ವೇಷನ್ ಈ ರೀತಿ ಫಾರ್ಮ್ ಆಗುತ್ತೆ. ಈಗ ಇದು ವೇರಿಯೇಬಲ್ ಒಂದೇ ಕಡೆ ಇದೆ, ವೇರಿಯೇಬಲ್ ಒಂದೇ ಕಡೆ ಇದೆ. ಬಟ್ ನಾವು ಅದನ್ನು ಏನು ಮಾಡೋಣ, ಸಾಲ್ವಿಂಗ್ ದ ಇಕ್ವೇಷನ್ಸ್ ಹ್ಯಾವಿಂಗ್ ದ ವೇರಿಯೇಬಲ್ ಆನ್ ಬೋತ್ ಸೈಡ್ಸ್. ಎರಡೂ ಕಡೆ ವೇರಿಯೇಬಲ್ಸ್ ಅದಾವು, ಅವುಗಳನ್ನು ನಾವಿಲ್ಲಿ ಸಾಲ್ವ್ ಮಾಡೋಣ. ಲೆಟ್ಸ್ ಸಿ. ಇಲ್ಲಿ ನೋಡಿ, ಸಾಲ್ವ್ 2x - 3 x + 2 ಅಂದರೆ ಇನ್ ಇಕ್ವೇಷನ್ ಇಲ್ಲಿ ಮೇಲೆ ಏನಿತ್ತು 2x - 3 = 7 ಇತ್ತು ಮುಂಚೆ ಏನು ಸಾಲ್ವ್ ಮಾಡಿದ್ವಿ. ಅದರಲ್ಲಿ ಎರಡು ಎಕ್ಸ್ಪ್ರೆಷನ್, ಇದೊಂದು ಎಕ್ಸ್ಪ್ರೆಷನು, ಇದೊಂದು ಎಕ್ಸ್ಪ್ರೆಷನು. ಓಕೆ, ಸೊ ಅದಕ್ಕೆ ಇಲ್ಲಿ ಎರಡು ಎಕ್ಸ್ಪ್ರೆಷನ್ ಇದ್ದು, ಬಟ್ ನಮಗೇನು ಬೇಕೀಗ ಬೋತ್ ಸೈಡ್ ಕೂಡ ಯಾವ್ದು ಎಕ್ಸ್ಪ್ರೆಷನ್ ವಿತ್ ವೇರಿಯೇಬಲ್ಸ್. ಎಕ್ಸ್ಪ್ರೆಷನ್ ವಿತ್ ವೇರಿಯೇಬಲ್ಸ್ ಅಂದರೆ ಇಲ್ಲಿ ಇದೊಂದು ವೇರಿಯೇಬಲ್ಲು, ಇದೊಂದು ವೇರಿಯೇಬಲ್ಲು. ಓಕೆ, ಸೊ ಇದನ್ನು ನಾವೀಗ ಸಾಲ್ವ್ ಮಾಡೋಣ. ನೋಡಿ 2x - 3 x + 2, 2x ಆ್ಯಸ್ ಇಟ್ ಈಸ್ ಉಳಿತು, ಇದು -3 ಇದ್ದದ್ದು ಇಲ್ಲಿ +3 ಆಯಿತು. ಆಮೇಲೆ 2x x + 5, 2x = x + 5 ಆಯಿತು. ಈಗ ನಮಗೆ x ವ್ಯಾಲ್ಯೂ ಬೇಕಾಗಿದೆ ನೋಡಿ, x ವ್ಯಾಲ್ಯೂ. ಅವಾಗ ಏನು ಮಾಡ್ತೀರಿ, ಎರಡೂ ಕಡೆ ಅದಾವಂದ್ರೆ ಇಲ್ಲಿ ಏನು ಮಾಡಿದ್ದಾರೆ, ಸಬ್ಸ್ಟ್ರಾಕ್ಟಿಂಗ್ x ಫ್ರಮ್ ಬೋತ್ ಸೈಡ್ಸ್ ಅಂತ ಅಂತಿದ್ದಾರೆ. ಓಕೆ, ನಾವು ಅಷ್ಟೊಂದು ಕ್ರಿಟಿಕಲ್ ಮಾಡ್ಕೊಳ್ಳೋದು ಬೇಡ. ಇಲ್ಲಿ 2x = x + 5 ಇದೆ ಇಲ್ಲಿ ಥರ. ನೆಕ್ಸ್ಟ್ ಸ್ಟೆಪ್ ಏನು ಮಾಡೋಣ, ಇದು ಎಕ್ಸು ದಿಸ್ ಸೈಡ್ ತರೋಣ. 2x - x = 5, 2x - x x, ದೆನ್ x = 5, x = 5 ಆಗುತ್ತಾ. ಹಿಯರ್ ವಿ ಸಬ್ಸ್ಟ್ರಾಕ್ಟೆಡ್ ದ 2x ಫ್ರಮ್ x ಫ್ರಮ್ 2x. ಓಕೆ, ಸೊ ಈಗ ಏನಾಗುತ್ತೆ, ಇದು x = 5. ಇವು ಎರಡು ಕಡೆ ವೇರಿಯೇಬಲ್ ಇರ್ತವೆ. ನೆಕ್ಸ್ಟ್ ಮತ್ತೊಂದು ಉದಾಹರಣೆ ನೋಡೋಣ. ನೆಕ್ಸ್ಟ್ ನೋಡಿ 5x + 7/2 3/2x - 14. ಸೊ ಈಗ ಏನು ಮಾಡ್ತೀರಿ, ಜಸ್ಟು ಮಲ್ಟಿಪ್ಲೈಯಿಂಗ್ ಬೋತ್ ಸೈಡ್ಸ್ ಆಫ್ ದ ಇಕ್ವೇಷನ್ ಬೈ 2 ನೋಡಿ, ಬೈ 2ಲೇ ಮಲ್ಟಿಪ್ಲೈ ಮಾಡ್ತೀರಿ. ಮಲ್ಟಿಪ್ಲೈ ಮಾಡಿದ್ಮೇಲೆ ಏನು ಬರುತ್ತಾ, ಇವುಗಳನ್ನು ಮಲ್ಟಿಪ್ಲೈ ಮಾಡ್ತೀರಿ ನೀವು. ಜಸ್ಟ್ ನೋಡಿ 2 × 5x ಪ್ಲಸ್ 2 × 7/2, 2 × 3/2x ಮೈನಸ್ 2 × 14. ಈ ರೀತಿ ಮಾಡಿದಾಗ
ಇದು 2 ಗೆಟ್ ಕ್ಯಾನ್ಸಲ್. ನೆಕ್ಸ್ಟ್ ಏನು ಬರುತ್ತೆ 10x ಪ್ಲಸ್ 7 ಈಕ್ವಲ್ ಟು 3x ಮೈನಸ್ 28. ಓಕೆ, ನೀವು ಇಲ್ಲಿ ನೋಡ್ಬೋದು ಸೊಲ್ಯೂಷನು. ಎಸ್ ನೋಡಿ, ಈಗಾಗಲೇ ನಾವೇನು ಸಾಲ್ವ್ ಮಾಡಿದ್ವಲ್ಲ ಅದೇ ರೀತಿ ಇದೆ ಇಲ್ಲಿ. ಸೊ ಈ ರೀತಿ ನೀವು ಎಲ್ಲ ಸಾಲ್ವ್ ಮಾಡಿದಾಗ ಏನಾಗುತ್ತೆ, 7x ಈಕ್ವಲ್ ಟು ಮೈನಸ್ 35 ಬರುತ್ತೆ. ಆವಾಗ x ಈಕ್ವಲ್ ಟು ಮೈನಸ್ 35/7 ಅಂದರೆ x ಈಕ್ವಲ್ ಟು ಮೈನಸ್ 5 ಇಸ್ ಅ ಸೊಲ್ಯೂಷನ್. ಅರ್ಥ ಆಯ್ತಾ? ಈ ರೀತಿ ಮಾಡ್ಬೋದು. ಇನ್ನು ಬೇರೆ ಒಂಥರ ನೋಡೋಣ ಈಗ. ನೆಕ್ಸ್ಟು ರೆಡ್ಯೂಸಿಂಗ್ ದ ಇಕ್ವೇಷನ್ಸ್ ಟು ಸಿಂಪ್ಲರ್ ಫಾರ್ಮ್. ಈಗ ನಿಮ್ಗೆ ಈ ಒಂದು ಇಕ್ವೇಷನ್ ನೋಡಲಿಕ್ಕೆ ಯಾವ ರೀತಿ ಸಿಗುತ್ತಾ, ಒಂದು ಸ್ವಲ್ಪ ಕಾಂಪ್ಲೆಕ್ಸ್. ಓಕೆ, ನೋಡಲಿಕ್ಕೆ ಕಾಂಪ್ಲೆಕ್ಸಿಟಿ ಅಂದರೆ ಸಿಂಪಲ್ ಇಲ್ಲ. ಹೀಗೆ x + y = 3 ಹೀಗೆ ಇಲ್ಲ, ಒಂದು ಸಿಂಪ್ಲೆಸ್ಟ್ ಫಾರ್ಮ್, ಸಿಂಪಲ್ಲಾಗಿ ಕಾಣ್ತಾ ಇಲ್ಲ. ಸೊ ಅದನ್ನು ನಾವು ಈಗ ಏನು ಮಾಡೋಣ, ಸಿಂಪ್ಲಿಫೈ ಮಾಡೋಣ ಅಥವಾ ರೆಡ್ಯೂಸ್ ಮಾಡೋಣ. ಈಗೇನು ಮಾಡ್ತೀರಿ ಇಲ್ಲಿ, 6x + 1 ಡಿವೈಡೆಡ್ ಬೈ 3 + 1 ದೆನ್ ಈಕ್ವಲ್ ಟು x - 3/6. ಈಗ ಮಲ್ಟಿಪ್ಲೈಯಿಂಗ್ ಬೋತ್ ಸೈಡ್ಸ್ ಇಕ್ವೇಷನ್ ಬೈ 6 ಅನ್ನು ಮಾಡೋಣ. ನೀವು 6 ಮಾಡ್ಬೋದು, ಇಲ್ಲ ಅಂದರೆ ಇದು 3 ಇಲ್ಲಿ ಮಲ್ಟಿಪ್ಲೈ ಮಾಡಿ ಡಿವೈಡೆಡ್ ಬೈ 3 ಮಾಡ್ತೀರಿ ಅಂದರೆ ನೀವು ಒಂದು LHS ಕೂಡ ಈ 6 ಟೈಪು, ಇಲ್ಲಿ 6 ಇದೆ ಈ ಸೈಡು, RHS ಛೇದ ಏನಿದೆ 6 ಇದೆ. ಇದು ಕೂಡ ನೀವು 2 ಮಲ್ಟಿಪ್ಲೈ ಮಾಡಿ 6 ಅನ್ನು ಸಮಾಂತರ ಮಾಡ್ಕೋಬೋದು. ಬಟ್ ಬೆಟರ್ ಏನು ಮಾಡಿ, ಮಲ್ಟಿಪ್ಲೈಯಿಂಗ್ ಬೋತ್ ಸೈಡ್ಸ್ ದ ಇಕ್ವೇಷನ್ ಬೈ 6. ನೋಡಿ, ಇದು 6, ಇಲ್ಲಿ 6 ಮಾಡ್ತೀರಾ, ಇದು 6. ಸೊ ಈ ರೀತಿ ನೀವು ಇದೆಲ್ಲ ಸಾಲ್ವ್ ಮಾಡ್ಕೋತಾ ಬಂದ್ರೆ ನಿಮಗೆ ಇದು ಆನ್ಸರ್ ಏನು ಸಿಗುತ್ತೆ, x = -1. ಸಿಂಪಲ್. ಓಕೆ, ಸೊ ಇವೆಲ್ಲ ನಿಮಗೆ ಸಾಲ್ವ್ ಮಾಡಲಿಕ್ಕೆ ಬರಬೇಕು. ನೋಡಿ, ಇಲ್ಲಿ ಬ್ರೆಕೆಟ್ ಇದೆ, 2 × 6x 12x 2 × 1 2. ಅಂದರೆ ಯಾವ ರೀತಿ ಇದು ಸೊಲ್ಯೂಷನ್, ಅಂದರೆ ಯಾವ ರೀತಿ ಇದು ಒಂದು ಕಾಂಪ್ಲೆಕ್ಸ್ ಫಾರ್ಮ್ ಟು ಸಿಂಪ್ಲೆಸ್ಟ್ ಫಾರ್ಮಲ್ಲಿ ರೂಪಾಂತರ ಆಗ್ತದೆ ಅಂತ ನಿಮಗೆ ಗೊತ್ತಾಗಬೇಕು. ಇಲ್ಲಿ ನೆಕ್ಸ್ಟ್ ಕ್ವಶನ್ ನೋಡಿ, ಇದೇನದಲ್ಲ, ನಾನು ನಿಮಗೆ ಹೋಮ್ವರ್ಕನ್ನು ಕೊಡ್ತೀನಿ. ಓಕೆ, ಸಿಂಪಲ್ ಅದ. ಸೊ 5x - 2 ಬ್ರೆಕೆಟ್ ಆಫ್ 2x - 7 ಅಂದರೆ ಇದನ್ನು ಏನು ಮಾಡೋದು, ಇಲ್ಲಿ ಬ್ರೆಕೆಟನ್ನು ಓಪನ್ ಮಾಡ್ಕೊಳ್ಳೋದು. ಇದು 5x ಆ್ಯಸ್ ಇಟ್ ಇದೆ. ಸೊ ಇದಿದೆಯಲ್ಲ, ಸೊ ಇದನ್ನು ಬ್ರೆಕೆಟಲ್ಲಿ ಮಲ್ಟಿಪ್ಲೈ ಮಾಡ್ಕೊಳ್ಳೋದು. ಇದು ಕೂಡ ಸೇಮು. ಇದೆಲ್ಲ ಮಾಡಿಕೊಂಡು ನಿಮಗೆ LHS = RHS ಅನ್ನು ಶೋ ಮಾಡಬೇಕು. ಸಿಂಪಲಾಗಿ ಹೇಳಬೇಕಂದ್ರೆ ಈಗ ನಿಮಗೆ LHS ಎಷ್ಟು ಬರುತ್ತೆ ಅಷ್ಟೇ RHS ಬರುತ್ತೆ. ಬಟ್ ಅದು ಎಷ್ಟು ಬರುತ್ತಂತ ಕಾಮೆಂಟಲ್ಲಿ ತಿಳಿಸಿ. ಇದು ನಿಮಗೆ ಎಕ್ಸಾಂಪಲು ಆರ್ ಇದೊಂದು ನಿಮಗೆ ಹೋಮ್ವರ್ಕು. ನೆಕ್ಸ್ಟ್ ಒಂದು ಸೆಷನಲ್ಲೇ ನಾವೇನು ಕಲಿಯೋಣ, ಕ್ವಾಡ್ರಿಲ್ಯಾಟ್ರಲ್ಸ್. ಕ್ವಾಡ್ರಿಲ್ಯಾಟ್ರಲ್ಸ್ ಅಂದರೆ ಏನು ಅಂತ ಮುಂದಿನ ಒಂದು ಅಧ್ಯಯನದಲ್ಲಿ ಏನಪ್ಪ ಒಂದು ಸ್ಟಡಿ ಮಾಡೋಣ. ಓಕೆ, ಸೊ ಇದಿಷ್ಟು ಈ ಒಂದು ಲೀನಿಯರ್ ಇಕ್ವೇಷನ್ ಯೂಸಿಂಗ್ ಸಿಂಗಲ್ ವೇರಿಯಬಲ್ ಬದಲು ನಿಮಗೆ ಏನಿತ್ತು ಉದಾಹರಣೆ ಇತ್ತು. ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.